ನಮಸ್ಕಾರ ಪ್ರೀತಿಯ ಸಿನಿ ಪ್ರೇಮಿಗಳೇ. ಇವತ್ತಿನ ನಮ್ಮ ಚಾನಲಲ್ಲಿ ವಿಡಿಯೋದಲ್ಲಿ ಕನ್ನಡದ ಹೊಸ ಸಾಹಸಮಯ ಚಲನಚಿತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಸರ್ ಕುರಿತು ರಿವ್ಯೂ ಮಾಡೋಣ. ಚಿತ್ರದ ನಾಯಕ ಬಂದ್ಬಿಟ್ಟು ದೀಕ್ಷಿತ್ ಶೆಟ್ಟಿ ಮತ್ತು ನಾಯಕಿ ಬೃಂದಾ ಆಚಾರ್. ಈ ಟೀಸರ್ ನೋಡಿದ ಮೇಲೆ ನಿಮ್ಮದೇ ಒಂದು ರೆಸ್ಪಾನ್ಸ್ ಬರುತ್ತೆ. ಏನು ಅದೃಷ್ಟ ಏನು ಅಪರಾಧ, ಇಲ್ಲೇ ನೋಡೋಣ. ಟೀಸರ್ ಶುರುವಾಗುತ್ತೆ ಒಂದಿಷ್ಟು ಕ್ರಿಪ್ಟಿಸ್ ಲೈನಿಂದ. ವೆನ್ ದಿ ಸಿಸ್ಟಮ್ ಈಸ್ ದ ಥೀಫ್, ರಾಬರಿ ಬಿಕಮ್ಸ್ ಜಸ್ಟಿಸ್. ಅಂದರೆ ಸಿಸ್ಟಮ್ ಚೋರನೆಂದಾಗ ಕಳ್ಳತನವು ನ್ಯಾಯವಂತೆ. ಇದೊಂದು ಬ್ಯಾಂಕ್ ರಾಬರಿ ಕಥಾನಾಯಕವಾಗಿದೆ. ಬ್ಯಾಂಕ್ ಎನ್ನುವುದು ಎಲ್ಲಿ ಕೇವಲ ಹಣದ ಸ್ಥಳವಲ್ಲ, ಹಳೆಯ ಸಮಾಜ ವ್ಯವಸ್ಥೆಯು. ಈ ಟೀಸರ್ ಬಹಳ ಶಾರ್ಪ್ ಆಗಿದೆ. ಡಾರ್ಕ್ ಹೌಸ್, ಸ್ಟೈಲಿಶ್ ಕ್ಯಾಮರಾ ವರ್ಕ್ ಹಾಗೂ ಭರ್ಜರಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ದೀಕ್ಷಿತ್ ಶೆಟ್ಟಿ ಮೊದಲ ಬಾರಿಗೆ ಇಂಥ ಇಂಟೆನ್ಸ್ ಪಾತ್ರದಲ್ಲಿ ಕಾಣಿಸುತ್ತಾರೆ. ರೊಮ್ಯಾಂಟಿಕ್ ಇಮೇಜನ್ನು ಬಿಡಿಸಿ ರಿಯಲ್ ಬ್ರೇಕಿಂಗ್ ಲುಕ್ನಲ್ಲಿ ಫೈಟ್ ಮಾಡುತ್ತಿದ್ದಾರೆ. ಬೃಂದಾ ಆಚಾರ್ ಅವರ ಲುಕ್ ಕೂಡ ಸೂಪರ್ ಕ್ಲಾಸ್. ಬಹುಶಃ ಪಾತ್ರವು ಗಟ್ಟಿಯಾದದ್ದು. BGM ಜೂಡಸ್ ಸ್ಯಾಂಡಿಯ ಸಂಗೀತ ಹಬ್ಬ ತರಹ ಬಿಸಿ ಹಾಕುತ್ತದೆ. ಸಿನಿಮಾಟೋಗ್ರಫಿ ನೋಡಿದರೆ ಹೆವಿ ಲೈಟಿಂಗ್, ಕ್ಯಾಂಡಿಡ್ ಶಾಟ್ಸ್ಗಳು ಸಿನಿಮಾಗೆ ಭಾರಿ ಲುಕ್ ಕೊಟ್ಟಿವೆ. ಎಡಿಟಿಂಗ್ ಫಾಸ್ಟ್ ಕಟ್, ಸ್ಟೈಲಿಶ್ ಶಾಟ್ಸ್, ವಿಳಂಬವಿಲ್ಲದ ತಿರುವುಗಳು. ಇದು ಸ್ಟೈಲಿಶ್ ಸೋಷಿಯಲ್ ಮೆಸೇಜ್ ಇದ್ದ ಕಥೆಯ ತಳಹದಿ ಬಹುಶಃ ಅಕ್ರಮವಿಲ್ಲದ ನ್ಯಾಯ ಸಿಗುತ್ತಾ, ಅಥವಾ ಕಾನೂನು ಕಾದೆ ಹೊರಟವರು ದೇಶದ್ರೋಹಿಗಳ. ಇದು ಕೇವಲ ರಾಬರಿ ಕಥೆಯಲ್ಲ, ರೆಬ್ಲುಯನ್ ಕಥೆಯೂ ಹೌದು. ಒಟ್ಟಿನಲ್ಲಿ ಟೀಸರ್ ತುಪ್ಪ ತಿನ್ನದ ಕಾರಾಗೃಹದ ಸಾಹಸವನ್ನು, ಸಮಾಜದ ವಿರುದ್ಧದ ಧ್ವನಿಯನ್ನು ಒಟ್ಟಿಗೆ ತೋರಿಸುತ್ತೆ. ಇದು ಒಳ್ಳೆಯ ಪೊಲಿಟಿಕಲ್ ಥ್ರಿಲ್ಲರ್ ಆಗಬಹುದು. ನೀವು ಇದನ್ನು ತಪ್ಪದೆ ಒಮ್ಮೆ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ರೀತಿ ಇನ್ನಷ್ಟು ಟೀಸರ್ ಹಾಗೂ ಟ್ರೈಲರ್ ರಿವ್ಯೂಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ರಿವ್ಯೂವಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.